ಅಂಡರ್ಸ್ಟ್ಯಾಂಡಿಂಗ್ ಕ್ವಾಡ್ರಿಲ್ಯಾಟರಲ್ಸ್ನಲ್ಲಿ ಎಕ್ಸಸೈಸ್ 4.4 ಅನ್ನು ಮಾಡಬೇಕು ಅಂದರೆ ನಮಗೆ ಪ್ರಾಪರ್ಟೀಸ್ ಆಫ್ ರಾಂಬಸ್, ರೆಕ್ಟ್ಯಾಂಗಲ್ ಆ್ಯಂಡ್ ಸ್ಕ್ವೇರ್ ಬೇಕಾಗುತ್ತೆ. ಹಾಗಾದರೆ ಪ್ರಾಪರ್ಟಿಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದು ಪ್ರಾಪರ್ಟೀಸ್ ಆಫ್ ರಾಂಬಸ್. ರಾಂಬಸ್ ಈಸ್ ಎ ಪ್ಯಾರಲೆಲೋಗ್ರಾಮ್ ವಿತ್ 4 ಸೈಡ್ಸ್ ಆಫ್ ಈಕ್ವಲ್ ಲೆಂತ್. ಅಂದರೆ ಯಾವುದೇ ಒಂದು ಪ್ಯಾರಲೆಲೋಗ್ರಾಮ್ನ 4 ಸೈಡ್ಸ್ ಈಕ್ವಲ್ ಆಗಿತ್ತಪ್ಪ ಅಂದರೆ, ಲೆಂತ್ ಆಫ್ ದ 4 ಸೈಡ್ ಈಕ್ವಲ್ ಆಗಿದ್ರೆ ಅದನ್ನು ನಾವೆಂತ ಹೇಳ್ತೀವಿ? ರಾಂಬಸ್ ಅಂತ ಹೇಳ್ತೀವಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಪ್ಯಾರಲೆಲೋಗ್ರಾಮಿನ ಎಲ್ಲ ಪ್ರಾಪರ್ಟಿಗಳು ರಾಂಬಸ್ಸಿನ ಪ್ರಾಪರ್ಟಿ ಆಗಿರುತ್ತೆ. ಮತ್ತು ರಾಂಬಸ್ಸಿಗೆ ಕೆಲವೊಂದು ಸ್ಪೆಷಲ್ ಪ್ರಾಪರ್ಟಿಗಳಿರುತ್ತೆ. ಅವು ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದು 2 ಪೇರ್ ಆಫ್ ಪ್ಯಾರಲಲ್ ಸೈಡ್ಸ್. ಅಂದರೆ ಪ್ಯಾರಲೋಗ್ರಾಮಲ್ಲಿ ಆಪೋಸಿಟ್ ಸೈಡ್ಸ್ ಏನಾಗಿರುತ್ತೆ? ಪ್ಯಾರಲಲ್ ಆಗಿರುತ್ತೆ. ಅದೇ ರೀತಿ ರಾಂಬಸ್ಸಲ್ಲೂ ಸಹ ಏನಾಗಿರುತ್ತೆ? ಆಪೋಸಿಟ್ ಸೈಡ್ಸ್ ಅಂದರೆ 2 ಪೇರ್ ಆಫ್ ಸೈಡ್ಸ್ ಏನಾಗಿರುತ್ತೆ? ಪ್ಯಾರಲಲ್ ಆಗಿರುತ್ತೆ. ಅಂದರೆ ಯಾವುದು ನೋಡಿ, ಎ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ. ಎ ಡಿ ಬಿ ಸಿಗೆ ಪ್ಯಾರಲಲ್ ಆಗಿರುತ್ತೆ. ಅದೇ ರೀತಿ ಡಿ ಸಿ ಈಸ್ ಪ್ಯಾರಲಲ್ ಟು ಎ ಬಿ. ಇವೆರಡು ಪ್ಯಾರಲಲ್ ಆಗಿರುತ್ತೆ, ಇವೆರಡು ಪ್ಯಾರಲಲ್ ಆಗಿರುತ್ತೆ. ಹಾಗಾಗಿ 2 ಪೇರ್ ಆಫ್ ಪ್ಯಾರಲಲ್ ಸೈಡ್ಸ್ ಆಗೋಯಿತು. ನೆಕ್ಸ್ಟ್ ಸೆಕೆಂಡ್ ಪ್ರಾಪರ್ಟಿ ಏನಪ್ಪ ಅಂತ ಹೇಳಿದರೆ, ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಆಪೋಸಿಟ್ ಆಗಿರೋ ಆ್ಯಂಗಲ್ಗಳು ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಅಂದರೆ ಆ್ಯಂಗಲ್ ಎ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಆಗಿರುತ್ತೆ. ಜೊತೆಗೆ ಆ್ಯಂಗಲ್ ಡಿ ಇದು ಆ್ಯಂಗಲ್ ಬಿಗೆ ಈಕ್ವಲ್ ಆಗಿರುತ್ತೆ. ಆಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ಇದು ಸಹ ಪ್ರಾಪರ್ಟಿ ಆಫ್ ಪ್ಯಾರಲೋಗ್ರಾಮ್ ಆಗಿರುತ್ತೆ. ನೆಕ್ಸ್ಟ್ ಥರ್ಡ್ ಒನ್, ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ. ಅಡ್ಜಸೆಂಟ್ ಆ್ಯಂಗಲ್ಗಳನ್ನು ನಾವು ಆ್ಯಡ್ ಮಾಡಿದರೆ ಅದೇನಾಗಿರುತ್ತೆ? 180 ಡಿಗ್ರಿ ಅಂದರೆ ಸಪ್ಲಿಮೆಂಟರಿ ಆಗಿರುತ್ತೆ. ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ. ನೋಡಿ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಡಿ ಅನ್ನು ಮಾಡಿದರೆ ನಮಗೆ 180 ಡಿಗ್ರಿ ಬರುತ್ತೆ. ಅದೇ ರೀತಿ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ, ಎರಡು ಅಡ್ಜಸೆಂಟ್ ಆ್ಯಂಗಲನ್ನು ಆ್ಯಡ್ ಮಾಡಿದರೆ 180 ಡಿಗ್ರಿ ಬರುತ್ತೆ. ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಅನ್ನು ಮಾಡಿದರೆ 180 ಡಿಗ್ರಿ ಬರುತ್ತೆ. ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಡಿ, ಇವೆರಡು ಅಡ್ಜಸೆಂಟ್ ಆ್ಯಂಗಲನ್ನು ಆ್ಯಡ್ ಮಾಡಿದರೆ 180 ಡಿಗ್ರಿ ಬರುತ್ತೆ. ಹಾಗಾಗಿ ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ ಆಗಿರುತ್ತೆ. ಓಕೆ, ಫೋರ್ತ್ ಪ್ರಾಪರ್ಟಿ ಏನಪ್ಪ ಅಂದರೆ, ಇದು ಸ್ಪೆಷಲ್ ಪ್ರಾಪರ್ಟಿ ಆಫ್ ರಾಂಬಸ್ ಆಗಿರುತ್ತೆ. ಇದು ಫೋರ್ತ್ ಪ್ರಾಪರ್ಟಿ, ಆಲ್ ಸೈಡ್ಸ್ ಆರ್ ಆಫ್ ಈಕ್ವಲ್ ಲೆಂತ್. ಎಲ್ಲ ಸೈಡ್ಗಳು ಏನಾಗಿರುತ್ತೆ? ಈಕ್ವಲ್ ಲೆಂತ್ ಇರುತ್ತೆ. ಅಂದರೆ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಡಿ ಸಿ ಈಸ್ ಈಕ್ವಲ್ ಟು ಡಿ ಎ. ಅಂದರೆ ಎಲ್ಲ ಸೈಡ್ಗಳು ಈಕ್ವಲ್ ಆಗಿರುತ್ತೆ. ನೋಡಿ, ಎ ಬಿ ಈಸ್ ಈಕ್ವಲ್ ಟು ಬಿ ಸಿ, ಬಿ ಸಿ ಈಸ್ ಈಕ್ವಲ್ ಟು ಸಿ ಡಿ ಈಸ್ ಈಕ್ವಲ್ ಟು ಡಿ ಎ. ಅಷ್ಟು ಸೈಡ್ಗಳು ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಫಿಫ್ತ್ ಪ್ರಾಪರ್ಟಿ, ದ ಡಯಾಗ್ನಲ್ಸ್ ಆಫ್ ಎ ರಾಂಬಸ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಒನ್ ಅನದರ್. ಈಗಾಗಲೇ ನಿಮಗೆ ಗೊತ್ತಿದೆ, ಬೈಸೆಕ್ಟರ್ ಅಂತ ಹೇಳಿದರೆ ಇಷ್ಟೇ, ಯಾವುದೇ ಡಯಾಗ್ನಲ್ಸನ್ನು ಎಳೆದಾಗ ಅದು ಏನಾಗಿರುತ್ತೆ? ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿರುತ್ತೆ. ಬೈಸೆಕ್ಟರ್ ಅಂದರೆ ಆ ಡಯಾಗ್ನಲ್ಗಳು ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ. ಅಂದರೆ ಎ ಒ ಈಸ್ ಈಕ್ವಲ್ ಟು ಒ ಸಿ ಆಗಿರುತ್ತೆ. ಎ ಒ ಈಸ್ ಈಕ್ವಲ್ ಟು ಒ ಸಿ ಆಗಿರುತ್ತೆ. ಜೊತೆಗೆ ಏನಾಗಿರುತ್ತೆ? ಈ ಡಯಾಗ್ನಲ್ಲು ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ ಅಲ್ವಾ? ಡಿ ಒ ಈಸ್ ಈಕ್ವಲ್ ಟು ಒ ಡಿ ಆಗಿರುತ್ತೆ. ಡಿ ಒ ಈಸ್ ಈಕ್ವಲ್ ಟು ಒ ಬಿ ಆಗಿರುತ್ತೆ. ಡಿ ಒ ಈಸ್ ಈಕ್ವಲ್ ಟು ಒ ಬಿ ಆಗಿರುತ್ತೆ. ಜೊತೆ ನೋಡಿ ಏನಂತ ಹೇಳ್ತಿದ್ದಾರೆ ಅವರು? ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ಸ್. ಅಂದರೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂದರೆ ಯಾವ ಜಾಗದಲ್ಲಿ ಇಂಟರ್ಸೆಕ್ಟ್ ಆಗಿದೆಯೋ ಇಲ್ಲೇ ಏನಾಗಿರುತ್ತೆ? 90 ಡಿಗ್ರಿ ಫಾರ್ಮೇಷನ್ ಆಗಿರುತ್ತೆ. ಗೊತ್ತಾಗ್ತಾ ಇದೆಯಾ? ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂದರೆ ಇಷ್ಟೇ, ಆ ಡಯಾಗ್ನಲ್ಸ್ಗಳು ಏನಾಗಿರುತ್ತೆ? ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ. ಜೊತೆಯಲ್ಲಿ ಇಂಟರ್ಸೆಕ್ಟ್ ಆಗಿರೋ ಜಾಗದಲ್ಲಿ 90 ಡಿಗ್ರಿ ಫಾರ್ಮೇಷನ್ ಆಗಿರುತ್ತೆ. ಅಂದರೆ ಎ ಒ ಡಿ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗಿರುತ್ತೆ. ನೋಡಿ, ಎ ಒ ಡಿ, ಆ್ಯಂಗಲ್ ಎ ಒ ಡಿ ಈಸ್ ಈಕ್ವಲ್ ಟು ಆ್ಯಂಗಲ್ ಎ ಒ ಬಿ, ಇಲ್ಲೂ ಸಹ 90 ಡಿಗ್ರಿ ಫಾರ್ಮೇಷನ್ ಆಗಿರುತ್ತೆ. ಎ ಒ ಬಿ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿ ಒ ಸಿ, ಆ್ಯಂಗಲ್ ಬಿ ಒ ಸಿ ಈಸ್ ಈಕ್ವಲ್ ಟು ಆ್ಯಂಗಲ್ ಸಿ ಒ ಡಿ, ಆ್ಯಂಗಲ್ ಸಿ ಒ ಡಿ. ಇವೆಲ್ಲವೂ ಸಹ ಏನಾಗಿರುತ್ತೆ? 90 ಡಿಗ್ರಿ ಫಾರ್ಮೇಷನ್ ಆಗಿರುತ್ತೆ. ದ ಡಯಾಗ್ನಲ್ಸ್ ಆಫ್ ಎ ರಾಂಬಸ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಒನ್ ಅನದರ್. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳಿದರೆ ಡಯಾಗ್ನಲ್ಗಳನ್ನು ಎಳೆದಾಗ ಇಂಟರ್ಸೆಕ್ಟ್ ಆಗಿರೋ ಜಾಗದಲ್ಲಿ 90 ಡಿಗ್ರಿ ಫಾರ್ಮೇಷನ್ ಆಗಿರುತ್ತೆ. ಜೊತೆಯಲ್ಲಿ ಆ ಡಯಾಗ್ನಲ್ಗಳು ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ. ಈ ರೀತಿ ಅಷ್ಟು ಪ್ರಾಪರ್ಟಿಗಳನ್ನು ನೆನಪಲ್ಲಿ ಇಟ್ಕೊಂಡಿರಿ.
Properties of rectangle. A rectangle is a parallelogram with four right angles. ಅಂದರೆ ಯಾವುದೇ ಒಂದು ಪ್ಯಾರಲೆಲೋಗ್ರಾಮ್ನಲ್ಲಿ ಫೋರ್ ಆ್ಯಂಗಲ್ಗಳು ರೈಟ್ ಆ್ಯಂಗಲ್ ಆಗಿದ್ರೆ ಅಂದರೆ 90 ಡಿಗ್ರಿ ಆಗಿದ್ರೆ ಅದರ ಇರುವಂಥ ಎಲ್ಲ ಆ್ಯಂಗಲ್ಗಳು 90 ಡಿಗ್ರಿ ಆಗಿತ್ತಪ್ಪ ಅಂದರೆ ಅದನ್ನು ನಾವೆಂತ ಹೇಳ್ತೀವಿ, ರೆಕ್ಟ್ಯಾಂಗಲ್ ಅಂತ ಹೇಳ್ತೀವಿ. ಹಾಗಾದ್ರೆ ಪ್ರಾಪರ್ಟೀಸನ್ನು ನೋಡೋಣ ಬನ್ನಿ. ಫಸ್ಟ್ ಪ್ರಾಪರ್ಟಿ, ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಆಪೋಸಿಟ್ ಸೈಡ್ಗಳು ಏನಾಗಿರ್ತವೆ, ಪ್ಯಾರಲಲ್ ಆಗಿರುತ್ತೆ. ಅಂದರೆ ಡಿ ಸಿ ಈಸ್ ಪ್ಯಾರಲಲ್ ಟು ಎ ಬಿ ಆಗಿರುತ್ತೆ. ಅದೇ ರೀತಿ ಎ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಆಗಿರುತ್ತೆ. ಆಪೋಸಿಟ್ ಸೈಡ್ಗಳು ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಇದು ಪ್ಯಾರಲೋಗ್ರಾಮಲ್ಲೂ ಪ್ಯಾರಲ್ ಆಗಿರುತ್ತೆ. ಜೊತೆ ಸೆಕೆಂಡ್ ಪ್ರಾಪರ್ಟಿ ನೋಡಿ, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಅಂದರೆ ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಆಗಿರುತ್ತೆ. ಆಪೋಸಿಟ್ ಸೈಡ್ಗಳು ಈಕ್ವಲ್ ಆಗಿರುತ್ತೆ. ಅದೇ ರೀತಿ ಡಿ ಸಿ ಇದೆಯಲ್ಲ, ಇದು ಈಕ್ವಲ್ ಟು ಎ ಬಿ ಆಗಿರುತ್ತೆ. ಎ ಬಿ ಈಸ್ ಈಕ್ವಲ್ ಟು ಡಿ ಸಿ. ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲ್ ಆಗಿರುತ್ತೆ. ಥರ್ಡ್ ಪ್ರಾಪರ್ಟಿ ಏನಪ್ಪ ಅಂದರೆ, ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ. ಅಡ್ಜಸೆಂಟ್ ಆ್ಯಂಗಲ್ಗಳನ್ನು ಆ್ಯಡ್ ಮಾಡಿದರೆ ನೋಡಿ, ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಡಿ ಎರಡನ್ನು ಆ್ಯಡ್ ಮಾಡಿದರೆ 180 ಡಿಗ್ರಿ ಬರುತ್ತೆ. ಅದೇ ರೀತಿ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಇವೆರಡು ಅಡ್ಜಸೆಂಟ್ ಆ್ಯಂಗಲ್ ಆಗಿದೆ, ಇವನ್ನು ಆ್ಯಡ್ ಮಾಡಿದರೆ 180 ಡಿಗ್ರಿ ಬರುತ್ತೆ. ಅಂದರೆ ನೋಡಿ, 90 ಡಿಗ್ರಿ ಇದೆ, ಆ್ಯಡ್ ಮಾಡಿದ್ರೆ 180ನೇ ಬರೋದು ಅಲ್ವಾ. ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟ್ರಿ ಆಗಿರುತ್ತೆ. ಫೋರ್ತ್ ಪ್ರಾಪರ್ಟಿ, ಆಲ್ ಆ್ಯಂಗಲ್ಸ್ ಆರ್ ರೈಟ್ ಆ್ಯಂಗಲ್. ಇದು ರೆಕ್ಟ್ಯಾಂಗಲ್ನ ಸ್ಪೆಷಲ್ ಪ್ರಾಪರ್ಟಿ. ಅಂದರೆ ಇಲ್ಲಿರುವಂಥ ಎಲ್ಲ ಆ್ಯಂಗಲ್ಗಳು ಏನಾಗಿರುತ್ತೆ, 90 ಡಿಗ್ರಿ ಆಗಿರುತ್ತೆ. ಆ್ಯಂಗಲ್ ಎ ಇಸ್ ಈಕ್ವಲ್ ಟು 90 ಡಿಗ್ರಿ, ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಆ್ಯಂಗಲ್ ಸಿ ಆ್ಯಂಗಲ್ ಡಿನೂ 90 ಡಿಗ್ರಿ ಆಗಿರುತ್ತೆ. ಹಾಗಾಗಿ ಏನು ಬರಿಬೋದು ಅಂದರೆ, ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಇಲ್ಲಿರುವಂಥ ಎಲ್ಲ ಆ್ಯಂಗಲ್ಗಳು ಏನಾಗಿರುತ್ತೆ, 90 ಡಿಗ್ರಿನೇ ಆಗಿರುತ್ತೆ. ಫಿಫ್ತ್ ಪ್ರಾಪರ್ಟಿ, ದ ಡಯಾಗ್ನಲ್ಸ್ ಆಫ್ ಎ ರೆಕ್ಟ್ಯಾಂಗಲ್ ಆರ್ ಆಫ್ ಈಕ್ವಲ್ ಲೆಂತ್. ಅಂದರೆ ರೆಕ್ಟ್ಯಾಂಗಲ್ನಲ್ಲಿ ನಾವು ಡಯಾಗ್ನಲ್ಸ್ಗಳನ್ನು ಎಳೆದಾಗ ಆ ಎರಡೂ ಡಯಾಗ್ನಲ್ಗಳು ಈಕ್ವಲ್ ಆಗಿರುತ್ತೆ. ಅಂದರೆ ಎ ಸಿ ಇದು ಡಯಾಗ್ನಲ್ ಅಲ್ವಾ, ಎ ಸಿ ಈಸ್ ಈಕ್ವಲ್ ಟು ಡಿ ಬಿ ಆಗಿರುತ್ತೆ. ಗೊತ್ತಾಗ್ತಾ ಇದೆಯಾ? ಡಯಾಗ್ನಲ್ಸ್ ಆಫ್ ಎ ರೆಕ್ಟ್ಯಾಂಗಲ್ ಆರ್ ಆಫ್ ಈಕ್ವಲ್ ಲೆಂತ್. ರೆಕ್ಟ್ಯಾಂಗಲ್ನಲ್ಲಿ ಡಯಾಗ್ನಲ್ಸ್ಗಳನ್ನು ಹೇಳಿದಾಗ ಆ ಎರಡೂ ಡಯಾಗ್ನಲ್ಗಳು ಈಕ್ವಲ್ ಆಗಿರುತ್ತೆ. ಸಿಕ್ಸ್ತ್ ಪ್ರಾಪರ್ಟಿ, ಡಯಾಗ್ನಲ್ಸ್ ಬೈಸೆಕ್ಟ್ ಈಚ್ ಅದರ್. ರೆಕ್ಟ್ಯಾಂಗಲ್ನಲ್ಲಿ ಡಯಾಗ್ನಲ್ಸನ್ನು ಎಳೆದಾಗ ಅದು ನೋಡಿ, ಈ ಪಾಯಿಂಟಲ್ಲಿ ಏನಾಗ್ತಾ ಇದೆ, ಇಂಟರ್ಸೆಕ್ಟ್ ಆಗ್ತಾ ಇದೆ ಅಲ್ವಾ. ಇದಕ್ಕೆ ಓ ಅಂತ ಕೊಡ್ತೀನಿ. ಆ ಓ ಅಲ್ಲಿ ಇಂಟರ್ಸೆಕ್ಟ್ ಆದಾಗ ಅವೇನಾಗುತ್ತೆ, ಬೈಸೆಕ್ಟ್ ಆಗುತ್ತೆ. ಅಂದರೆ ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ. ಏನಂತ ಬರಿಬೋದಾದ್ರೆ ನಾನು, ಎ ಓ ಇಸ್ ಈಕ್ವಲ್ ಟು ಓ ಸಿ. ಎರಡು ಡಯಾಗ್ನಲ್ಗಳು ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ. ಎ ಓ ಇಸ್ ಈಕ್ವಲ್ ಟು ಓ ಸಿ ಜೊತೆಗೆ ಡಿ ಒ ಇಸ್ ಈಕ್ವಲ್ ಟು ಓ ಬಿ ಆಗಿರುತ್ತೆ. ಡಿ ಒ ಇಸ್ ಈಕ್ವಲ್ ಟು ಓ ಬಿ ಆಗಿರುತ್ತೆ. ಇದಿಷ್ಟು ಸಹ ರೆಕ್ಟ್ಯಾಂಗಲ್ನ ಪ್ರಾಪರ್ಟೀಸ್ ಆಗಿದೆ. ಪ್ರಾಪರ್ಟೀಸ್ ಆಫ್ ಸ್ಕ್ವಯರ್. ಎ ಸ್ಕ್ವಯರ್ ಈಸ್ ಎ ಪ್ಯಾರಲೋಗ್ರಾಮ್ ವಿತ್ 4 sides ಆಫ್ ಈಕ್ವಲ್ ಲೆಂತ್ ಆ್ಯಂಡ್ 4 ರೈಟ್ ಆ್ಯಂಗಲ್ಸ್. ಅಂದರೆ ಯಾವುದೇ ಒಂದು ಪ್ಯಾರಲೋಗ್ರಾಮ್ನಲ್ಲಿ 4 sides ಈಕ್ವಲ್ ಲೆಂತ್ ಇರಬೇಕು, ಜೊತೆಗೆ 4 ಆ್ಯಂಗಲ್ಸು ರೈಟ್ ಆ್ಯಂಗಲ್ ಆಗಿದ್ರೆ ಅದನ್ನು ನಾವೆಂತ ಹೇಳ್ತೀವಿ, ಸ್ಕ್ವಯರ್ ಅಂತ ಹೇಳ್ತೀವಿ. ಇಲ್ಲೊಂದು ಸ್ವಲ್ಪ ಅಬ್ಸರ್ವ್ ಮಾಡಿದ್ರೆ ನೋಡಿ, ಪ್ಯಾರಲೋಗ್ರಾಮ್ ವಿತ್ 4 sides ಆಫ್ ಈಕ್ವಲ್ ಲೆಂತ್ ಅಂದರೆ ಅದು ರಾಂಬಸ್ ಆಗಿರುತ್ತೆ. ಜೊತೆಗೆ ಪ್ಯಾರಲೋಗ್ರಾಮ್ ವಿತ್ 4 ರೈಟ್ ಆ್ಯಂಗಲ್ಸ್ ಅಂದರೆ ರೆಕ್ಟ್ಯಾಂಗಲ್ ಆಗಿರುತ್ತೆ. ಹಾಗಾಗಿ ಸ್ಕ್ವಯರ್ ಇದೆಯಲ್ಲ, ಇದು ರಾಂಬಸ್ಸಿನ ಪ್ರಾಪರ್ಟಿಗಳನ್ನು ಮತ್ತು ರೆಕ್ಟ್ಯಾಂಗಲ್ನ ಪ್ರಾಪರ್ಟಿ ಎರಡರದ್ದು ಪ್ರಾಪರ್ಟಿಗಳನ್ನು ಏನು ಮಾಡುತ್ತೆ, ಸ್ಯಾಟಿಸ್ಫೈ ಮಾಡುತ್ತೆ. ಹಾಗಾದರೆ ಪ್ರಾಪರ್ಟೀಸ್ ಆಫ್ ಸ್ಕ್ವಯರನ್ನು ನೋಡೋಣ ಬನ್ನಿ. ಮೊದಲನೇದು, ಆಪೋಸಿಟ್ ಸೈಡ್ಸ್ ಆರ್ ಪ್ಯಾರಲಲ್. ಆಪೋಸಿಟ್ ಸೈಡ್ಗಳು ಏನಾಗಿರ್ತವೆ, ಪ್ಯಾರಲಲ್ ಆಗಿರುತ್ತೆ. ಅಂದರೆ ಎ ಬಿ ಈಸ್ ಪ್ಯಾರಲಲ್ ಟು ಡಿ ಸಿ ಆಗಿರುತ್ತೆ. ಜೊತೆಯಲ್ಲಿ ಎ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಆಗಿರುತ್ತೆ. ಆಪೋಸಿಟ್ ಸೈಡ್ಗಳು ಪ್ಯಾರಲಲ್ ಆಗಿರುತ್ತೆ. ಸೆಕೆಂಡ್ ಒನ್, ಆಲ್ ಸೈಡ್ಸ್ ಆರ್ ಈಕ್ವಲ್. ಎಲ್ಲ ಸೈಡ್ಗಳು ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಅಂದರೆ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಸಿ ಡಿ ಈಸ್ ಈಕ್ವಲ್ ಟು ಎ ಡಿ ಆಗಿರುತ್ತೆ. ನೋಡಿ ಬರೆದ್ಬಿಡೋಣ. ಎ ಬಿ ಈಸ್ ಈಕ್ವಲ್ ಟು ಲೆಂತ್ ಎ ಬಿ ಈಸ್ ಈಕ್ವಲ್ ಟು ಬಿ ಸಿ ಈಸ್ ಈಕ್ವಲ್ ಟು ಸಿ ಡಿ ಈಸ್ ಈಕ್ವಲ್ ಟು
ಎ ಡಿ ಎಲ್ಲ ಸೈಡ್ಗಳು ಏನಾಗಿರುತ್ತೆ ಈಕ್ವಲ್ ಲೆಂತ್ ಇರುತ್ತೆ. ಥರ್ಡ್ ಪ್ರಾಪರ್ಟಿ ಆಲ್ ಆ್ಯಂಗಲ್ಸ್ ಆರ್ ರೈಟ್ ಆ್ಯಂಗಲ್ಸ್. ಇಲ್ಲಿರುವಂಥ ಎಲ್ಲ ಆ್ಯಂಗಲ್ಗಳು ಏನಾಗಿರುತ್ತೆ ರೈಟ್ ಆ್ಯಂಗಲ್ಸ್ ಅಂದರೆ 90 ಡಿಗ್ರಿ ಆಗಿರುತ್ತೆ. ಆ್ಯಂಗಲ್ ಎ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ನೋಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಆ್ಯಂಗಲ್ ಬಿ ಆ್ಯಂಗಲ್ ಸಿ ಆ್ಯಂಗಲ್ ಡಿ ಆಲ್ ಆರ್ ರೈಟ್ ಆ್ಯಂಗಲ್ಸ್. ರೈಟ್ ಆ್ಯಂಗಲ್ಸ್ ಅಂದರೆ ಏನಾಗಿರುತ್ತೆ 90 ಡಿಗ್ರಿ ಇರುತ್ತೆ. ನೆಕ್ಸ್ಟ್ ನೋಡಿ ಫೋರ್ತ್ ಪ್ರಾಪರ್ಟಿ ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ. ಅಲ್ಲಿರುವಂಥ ಅಡ್ಜಸೆಂಟ್ ಆ್ಯಂಗಲ್ಗಳನ್ನು ಆ್ಯಡ್ ಮಾಡಿದರೆ ಏನಾಗುತ್ತೆ ಸಪ್ಲಿಮೆಂಟರಿ ಅಂದರೆ 180 ಡಿಗ್ರಿ ಬರುತ್ತೆ. ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಸಿ ಅಡ್ಜಸೆಂಟ್ ಆ್ಯಂಗಲ್ ಆಗಿದೆ, ಅವೆರಡನ್ನು ಆ್ಯಡ್ ಮಾಡಿದರೆ 180 ಡಿಗ್ರಿ ಬರುತ್ತೆ. ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಡಿ ಅನ್ನು ಆ್ಯಡ್ ಮಾಡಿದರೆ 180 ಡಿಗ್ರಿ ಬರುತ್ತೆ. ಆ್ಯಂಗಲ್ ಡಿ ಮತ್ತು ಆ್ಯಂಗಲ್ ಎ ಅನ್ನು ಆ್ಯಡ್ ಮಾಡಿದರೆ 180 ಡಿಗ್ರಿ ಬರುತ್ತೆ. ಹಾಗಾಗಿ ಅಡ್ಜಸೆಂಟ್ ಆ್ಯಂಗಲ್ಸ್ ಆರ್ ಸಪ್ಲಿಮೆಂಟರಿ ಆಗಿರುತ್ತೆ. ಫಿಫ್ತ್ ಪ್ರಾಪರ್ಟಿ ಡಯಾಗ್ನಲ್ಸ್ ಆರ್ ಈಕ್ವಲ್. ಈ ಸ್ಕ್ವೇರ್ನಲ್ಲಿ ಡಯಾಗ್ನಲ್ಸ್ಗಳನ್ನು ಡ್ರಾ ಮಾಡಿದಾಗ ಆ ಎರಡೂ ಡಯಾಗ್ನಲ್ಗಳು ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಹಾಗಾದರೆ ಡಯಾಗ್ನಲ್ಸ್ ಯಾವುದು ಎ ಸಿ ಈಸ್ ಡಯಾಗ್ನಲ್. ಎ ಸಿ ಈಸ್ ಈಕ್ವಲ್ ಟು ಇನ್ನೊಂದು ಡಯಾಗ್ನಲ್ ಯಾವುದು ಡಿ ಬಿ. ಆ ಎರಡೂ ಡಯಾಗ್ನಲ್ಗಳು ಏನಾಗಿರುತ್ತೆ ಈಕ್ವಲ್ ಆಗಿರುತ್ತೆ. ಈ ಎರಡೂ ಡಯಾಗ್ನಲ್ಗಳು ಈ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಲ್ವಾ, ಈ ಪಾಯಿಂಟಿಗೆ ನಾನು ಓ ಅಂತ ಕೊಡ್ತೀನಿ ನೋಡಿ. ಸಿಕ್ಸ್ತ್ ಪ್ರಾಪರ್ಟಿಯನ್ನು ನೋಡೋಣ. ದ ಡಯಾಗ್ನಲ್ಸ್ ಆಫ್ ಎ ಸ್ಕ್ವೇರ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಈಚ್ ಅದರ್. ಅಂದರೆ ಡಯಾಗ್ನಲ್ಗಳನ್ನು ಹೇಳಿದಾಗ ಅದೇನಾಗಿರುತ್ತೆ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂತ ಹೇಳಿರೋದ್ರಿಂದ ಆ ಇಂಟರ್ಸೆಕ್ಟ್ ಆಗಿರೋ ಜಾಗದಲ್ಲಿ ಏನಾಗಿರುತ್ತೆ 90 ಡಿಗ್ರಿ ಫಾರ್ಮೇಷನ್ ಆಗಿರುತ್ತೆ. ಇದೆಲ್ಲ 90 ಡಿಗ್ರಿನೇ ಇರುತ್ತೆ. ಓಕೆ, ಹಾಗಾದರೆ ಬರೆಯೋಣ ನೋಡಿ. ಬೈಸೆಕ್ಟರ್ ಅಂತ ಹೇಳಿದರೆ ಏನು ಮಾಡೋಣ ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ ಅಲ್ವಾ. ಎ ಒ ಇಸ್ ಈಕ್ವಲ್ ಟು ಒ ಸಿ ಆಗಿರುತ್ತೆ. ಎ ಒ ಇಸ್ ಈಕ್ವಲ್ ಟು ಒ ಸಿ ಆಗಿರುತ್ತೆ. ಅದೇ ರೀತಿ ಡಿ ಬಿ ಡಯಾಗ್ನಲನ್ನು ನೋಡಿದಾಗ ಡಿ ಒ ಇಸ್ ಈಕ್ವಲ್ ಟು ಒ ಬಿ ಆಗಿರುತ್ತೆ. ಡಿ ಒ ಇಸ್ ಈಕ್ವಲ್ ಟು ಒ ಬಿ ಆಗಿದೆ. ಇದೇನಾಗಿದೆ ಬೈಸೆಕ್ಟರ್ ಆಗಿದೆ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂದರೆ ಅಲ್ಲೇನಾಗಿದೆ 90 ಡಿಗ್ರಿ ಫಾರ್ಮೇಷನ್ ಆಗಿರೋದ್ರಿಂದ ಅವುಗಳನ್ನು ಬರೆಯೋಣ ನೋಡಿ. ಆ್ಯಂಗಲ್ ಎ ಒ ಡಿ, ಆ್ಯಂಗಲ್ ಎ ಒ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಒ ಬಿ, ಆ್ಯಂಗಲ್ ಎ ಒ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಒ ಸಿ, ಆ್ಯಂಗಲ್ ಬಿ ಒ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸಿ ಒ ಡಿ, ಆ್ಯಂಗಲ್ ಸಿ ಒ ಡಿ ಇಸ್ ಈಕ್ವಲ್ ಟು ಏನಾಗಿರುತ್ತೆ 90 ಡಿಗ್ರಿ ಆಗಿರುತ್ತೆ. ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಅಂದರೆ ಎರಡೂ ಡಯಾಗ್ನಲ್ಗಳು ಈಕ್ವಲ್ ಆಗಿ ಡಿವೈಡ್ ಆಗಿರುತ್ತೆ. ಜೊತೆಯಲ್ಲಿ ಆ ಇಂಟರ್ಸೆಕ್ಟ್ ಆಗಿರೋ ಜಾಗದಲ್ಲಿ ಏನಾಗಿರುತ್ತೆ 90 ಡಿಗ್ರಿ ಫಾರ್ಮೇಷನ್ ಆಗಿರುತ್ತೆ. ಇದನ್ನೇ ನಾವೇಂತೇಳಿ ಡಯಾಗ್ನಲ್ಸ್ ಆಫ್ ಎ ಸ್ಕ್ವೇರ್ ಆರ್ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಆಫ್ ಈಚ್ ಅದರ್. ಇದಿಷ್ಟು ಸಹ ಸ್ಕ್ವೇರಿನ ಪ್ರಾಪರ್ಟಿ ಆಗಿದೆ. ನೀವು ಪ್ರಾಪರ್ಟೀಸ್ ಆಫ್ ರಾಂಬಸ್, ರೆಕ್ಟ್ಯಾಂಗಲ್, ಸ್ಕ್ವೇರ್ ಇವು ಮೂರನ್ನೂ ಕಲ್ತ್ಕೊಂಡ್ರೆ ಎಕ್ಸಸೈಸ್ 4.4 ಈಸಿಯಾಗಿ ಸಾಲ್ವ್ ಮಾಡ್ಬೋದು.